ಸಭೆಯೊಂದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಏಕವಚನದಲ್ಲಿ ಅವಾಚ್ಯ ಪದಗಳಿಂದ ನಿಂದಿಸಿರುವ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ನಗರದಲ್ಲಿ ಅಹಿಂದ ಸಂಘಟನೆಯ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಬಿಎಂ ರಸ್ತೆ ಮೂಲಕ ಸಾಗಿ ಕೆಆರ್ ಸರ್ಕಲ್ನಲ್ಲಿ ಅನಂತಕುಮಾರ್ ಹೆಗಡೆಯ ಪ್ರತಿಕೃತಿ ದಹಿಸಿ ಅನಂತಕುಮಾರ್ ಹೆಗಡೆಯ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ನಂತರ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿದ ಪ್ರತಿಭಟನೆಯ ನೇತೃತ್ವ ವಹಿಸಿದ ಅಹಿಂದ ಅಧ್ಯಕ್ಷ ಉತ್ತೇನಹಳ್ಳಿ ಚಂದ್ರು ಮಾತನಾಡಿ, ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾದ ಅನಂತಕುಮಾರ್ ಹೆಗಡೆ ಇವರು ಸಭೆಯೊಂದರಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಅವಹೇಳನಕಾರಿಯಾಗಿ ನಿಂದಿಸಿದ ಹೆಗಡೆ ಅವರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು. ಅಹಿಂದ ಘಟನೆಯ ಜಿಲ್ಲಾ ಅಧ್ಯಕ್ಷ ದಿವಾಕರ್ ಗೌಡ ಮಾತನಾಡಿ, ರಾಜ್ಯದ ಶಿರಸಿ, ಶ್ರೀರಂಗಪಟ್ಟಣ ಹಾಗೂ ಇತರ ಕಡೆ ಇರುವ ಮಸೀದಿಗಳನ್ನ ಕೆಡವಿ ಮಂದಿರ ಕಟ್ಟುತ್ತೇವೆ ಹಾಗೂ ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇವೆ ಎಂದು ಉದ್ಘಾಟತನದಿಂದ ಕಾನೂನು ಬಾಹಿರ ಹೇಳಿಕೆಗಳನ್ನ ನೀಡುವುದು ಖಂಡನೀಯ ಎಂದರು. ದಂಡೂರ ಮಂಜುನಾಥ್ ಮಾತನಾಡಿ, ಅನಂತಕುಮಾರ್ ಹೆಗಡೆಯು ಹೇಳಿಕೆಗಳು ದೇಶದ ಹಾಗೂ ರಾಜ್ಯ ದಲಿತರ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಮೇಲೆ ನಡೆದ ಗದಾಪ್ರಹಾರವಾಗಿದ್ದು, ಮುಂದಿನ ದಿನಮಾನದಲ್ಲಿ ದೇಶದಲ್ಲಿ ಮತ್ತು ರಾಜ್ಯಗಳಲ್ಲಿ ಅಶಾಂತಿ ತಲೆದೂರಿ ಕೋಮು ಗಲಭೆಗಳಾಗುವ ಸಂಭವವಿದೆ. ಆದ್ದರಿಂದ ಅನಂತಕುಮಾರ್ ಹೆಗಡೆಯನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿದರು. ಸಿಆರ್ ಅಬ್ದುಲ್ಲಾದಿ ಮಾತನಾಡಿ, ದೇಶದ ಸಂವಿಧಾನಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವರ ಹೇಳಿಕೆಗಳು ಬಹಳ ಮುಜುಗರ ಉಂಟು ಮಾಡಿದ್ದು, ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯ ಮಾಡಿದರು. ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿ ಗೋವಿಂದ ರಾಜು ಅವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷ ದಿವಾಕರ್ ಗೌಡ, ತಾಲೂಕು ಅಧ್ಯಕ್ಷ ಉತ್ತೇನಹಳ್ಳಿ ಚಂದ್ರು, ಸಿಆರ್ ಅಬ್ದುಲ್ ಹಾದಿ, ಸಿಎನ್ ಮಂಜುನಾಥ್, ಎಂಕೆ ಮಂಜೇಗೌಡ, ಜಗದೀಶ್, ಬಿ ರಂಗಪ್ಪ, ಗಾಯಕ ಮಂಜು, ಕಂಬರ ಬೀದಿ ಗುರುರಾಜ್, ಮುಬಾಶಿರ್ ಅಹಮದ್, ಮಹೇಶ್, ಹರೀಶ್, ರಾಮಚಂದ್ರ, ಶಿವಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅನಂತಕುಮಾರ್ ಹೆಗ್ಡೆ ಅಂತ ಒಬ್ಬ ನೀಚ ರಾಜಕಾರಣಿಯನ್ನ ಮನೆ ಕಸ ತನಕ ಈ ಅಹಿಂದವರು ರಾಜ್ಯದಲ್ಲಿರ್ತಕ್ಕಂಥ ಅಹಿಂದವರು ಹೋರಾಟ ಮಾಡಬೇಕಾಗುತ್ತೆ. ಈ 4 ವರ್ಷ ಮನೆ ಯಾವುದೋ ಒಂದು ಬೆಟ್ಟಲ್ಲಿ ಮನೆಗಿಂತ ಗೋಳಿ ಮಗನೋ ಇವತ್ತಿನ ಬಂದ 6 ತಿಂಗಳ ಎಲೆಕ್ಷನ್ 6 ತಿಂಗಳ ಎಲೆಕ್ಷನ್ ಹೊರಗಡೆ ಬಂದವನೆ. ಈಗ ಸಿದ್ದರಾಮಯ್ಯನವರು ಹೇಳ್ತಾನೆ, ಇವರೇ ಕಮಿಷನ್ ಅಂತ ಅನ್ಕೊಂಡಿದ್ದೀನಿ. ಈ ಅಹಿಂದ ವರ್ಗದ ಮನಸ್ಥಿತಿ ಹೊಂದಿರ್ತಕ್ಕಂಥ ಈಗ ಈ ಸಿದ್ದರಾಮಯ್ಯನ ವಿರೋಧ ಅಂತ ಹೇಳ್ತಾನೆ. ಆ ಗೋಳಿ ಮನೆಗೆ ಅಹಿಂದ ವರ್ಗಗಳ ಬಗ್ಗೆ ಎಷ್ಟು ಅಸಹನೆ ಇದೆ ಅಂತಕ್ಕಂಥದ್ದನ್ನ ನಮ್ಮ ಅಹಿಂದ ವರ್ಗಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ರಾಜ್ಯದಲ್ಲಿ ಈ ಕೇವಲ ಅಹಿಂದ ವರ್ಗದವರ ಕೇವಲ ತಮ್ಮ ಮತ ಬೇಕಾಗಿ ಮಾಡ್ಕೊಂಡು ನಮ್ಮನ್ನ ಕುಳವಾಡಿಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವನು ಮಾತಾಡ್ತಾನೆ, ಮುಂದೆ ಇನ್ನೊಬ್ಬ ಮಾತಾಡ್ತಾನೆ. ಇದಕ್ಕೆ ಪ್ರತಿರೋಧವಾಗಿ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಅಹಿಂದ ಬಂಧುಗಳು, ಅದೇ ಕೆಂಡಾಪುರ ತಾಲೂಕು ಇರ್ತಕ್ಕಂಥ ಅಹಿಂದ ಬಂಧುಗಳು ಪ್ರಬಲವಾದಂಥ ಹೋರಾಟನ ಮಾಡಕ್ಕೆ ನಾವೆಲ್ಲರೂ ಕೂಡ ಹೋರಾಟ ನಿಲ್ಲೋಣ ಅಂತ ಹೇಳ್ತಾ ಏನು ಮಾತಾಡಕ್ಕೆ ಅಪಾಯ ಮಾಡ್ಕೊಡುತ್ತೆ ಎಲ್ಲರೂ ಕೂಡ ಉಂಟು ಮಾಡಿದ್ದಾನೆ ಒಬ್ಬ ವ್ಯಕ್ತಿ. ಅವನೊಬ್ಬ ಸಂಸದ ನೀಚ. ಯಾಕಂತ ಅಂದ್ರೆ ಎಷ್ಟು ಜನಗಳ ಅಹಿಂದ ವರ್ಗ ಅಂದರೆ ಬಹುಸಂಖ್ಯಾತ 85% ಜನ ಇರೋಂಥ ನಾವು ಯಾವ ಥರ ಅವನು ಮೈಂಡ್ ಮಾಡ್ತಾರೆ ಅಂದರೆ ಒಬ್ಬ ನೀಚ ಬರೀ ಎತ್ಕಟ್ಟೋದು, ಜಾತಿ ನಡುವೆ ಎತ್ಕಟ್ಟೋದು, ಧರ್ಮಗಳ ನಡುವೆ ಎತ್ಕಟ್ಟೋದು, ಇದೇ ರಾಜಕೀಯ. ಆಲ್ರೆಡಿ 4 ವರ್ಷದಿಂದ ಮರಬಿಟ್ಟ ಅವನು. ಅದಕ್ಕೆ ಅವನು ಕೋಮವಾದಿ ಕೋಮವಾಗಲಿಲ್ಲ, ಕೋಮವಾದಿ. ಇಂಥ ಒಬ್ಬ ನೀಚ ರಾಜಕಾರಣಿನ ನಾವು ಆಲ್ರೆಡಿ ಜಿಲ್ಲಾದ್ಯಂತ ಅಹಿಂದ ಸಂಘಟನೆಯಿಂದ ನೆನೆ ಅರ್ಥಗಳು ಬಹು ದೊಡ್ಡ ಇದನ್ನ ಸಾರ್ತಾ ಇದ್ದಾರೆ. ಒಬ್ಬ ರೆಕ್ಕೆಚಿತ್ತು ಅವ್ರ ಕಾಲು ಮುಳುಗು ಸಮಯ ಇಲ್ಲ. ಅನಂತಕುಮಾರ್ ಹೆಗಡೆ 100% ಇರ್ತಕ್ಕಂಥ ಜನ 85% ಇರ್ತಕ್ಕಂಥ ನಮ್ಮ ಸಮುದಾಯದಿಂದ ನೀವು ಅವೆಲ್ಲವಾಗಿ ಮಾತಾಡ್ತೀವಿ ಅಂತಂದ್ರೆ ನಾವು ತಿಳ್ಕೊಂಡು ಸುಂದರಾಗಿಲ್ಲ. ಈ ಅಹಿಂದ ಹೊರಗೆ ಜಾಗೃತಿ ಆಗಿದೆ. ಈಗ ನಮಗಿದೇನು ನಮ್ಮನ್ನೇನು ಹೇಳಿಕೆ ಕೊಟ್ಟು ಕರಿಬೇಕಾಗಿಲ್ಲ. ನಾವು ಆನಂದ ಶಕ್ತಿ ನಮಗಿದೆ. ಅದು ಕೊಟ್ಟಂಥ ಶಕ್ತಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನನ ನಾವು ಬದಲಾಯಿಸಕ್ಕೆ ಬಂದಿರೋದು ಅಂತ ಹೇಳ್ತಾರೆ ಗೋಳಿ ಮಗ ಅನಂತಕುಮಾರ್ ಹೆಗಡೆ.
ರೈತರು ಹೊಲ ಉತ್ತಿಲ್ಲ, ಬಿತ್ತಿಲ್ಲ, ಮಡಿಕೆ ಮಾಡಿಲ್ಲ, ಬಟ್ಟೆ ಏನಿಲ್ಲ, ಸುರಿಸಿಲ್ಲ, ಎಕ್ರ ಬಂದಿಲ್ಲ, ಕಸ ಗುಡಿಸಿಲ್ಲ. ನೀನು ಐಷಾರಾಮಿಗೆ ತಿನ್ಕೊಂಡು ನಮ್ಮ ಸಂಪತ್ತ ನೀನು ನಮ್ಮಲ್ಲಿ ಸವಾರಿ ಮಾಡ್ತೀಯಂತಂದ್ರೆ ನಾವು ನಿಮ್ಮನ್ನು ಸುಮ್ಮನೆ ಉಳಿಸೋಕ್ಕಲ್ಲ. ನೀನು ಅನಂತಕುಮಾರ್ ಹೆಗಡೆ, ನೀನು ಸಿದ್ದರಾಮಯ್ಯ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ಯಾ. ನಮಗೆ ನೀನೇ ಟಾರ್ಗೆಟ್. ಮುಂದಿನ ದಿನಗಳಲ್ಲಿ ಯಾವ ರೀತಿ ಗೊತ್ತಾಗ್ತಿಲ್ಲ. ಮುಂದಿನ